ಪದ್ಧತಿಗಿಂತ ಒಂದು ಬದಲಾವಣೆ ಮಾಡಿದ್ದಾರೆ. ಪ್ರತಿ ರಿಸರ್ವೇಶನ್ ನಂತರ ಒಂದು ಜನರಲ್ ಕೊಟ್ಟಿದ್ದಾರೆ. ಕ್ಯಾಟಗರಿ SC A ಆದ್ಮೇಲೆ ಜನರಲ್ ಕೊಟ್ಟಿದ್ದಾರೆ. ಈಗ ಎರಡನೇದು SC ಗೆ ನೆಕ್ಸ್ಟ್ ಅವಕಾಶ ಬರೋದು 9ನೇ ಪೋಸ್ಟು, SC ಗೆ ಅವಕಾಶ ಬರೋದು 15ನೇ ಪೋಸ್ಟು. ಒಂದು ಯೂನಿವರ್ಸಿಟಿನಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ 15ನೇ ಪೋಸ್ಟ್ ಬರೋದಕ್ಕೆ ನನ್ನ ಅಂದಾಜು 60 ವರ್ಷ ಮುಗಿದೋಗ್ಬಿಡ್ತು. 60 ವರ್ಷದ ತನಕ ಸಿಗೋದೇ ಇಲ್ಲ. ಹಂಗಾಗಿ ನನ್ನ ಅಭಿಪ್ರಾಯ ಏನಂದರೆ, ಸರ್ಕಾರಕ್ಕೆ ನಾವು ಒತ್ತಡ ಹಾಕಬೇಕಾಗಿರೋದು ಏನಂದರೆ, SC A ಮೊದಲು ಹಿಂದುಳಿದಿದ್ದಾರೆ ಹೌದು, ಆನಂತರ ಇಮಿಡಿಯೇಟ್ ಆಗಿ SC B, ಆನಂತರ SC C ಅನ್ನು ಕಡ್ಡಾಯವಾಗಿ ಸೀರಿಯಲ್ ಪ್ರಕಾರ ಕೊಟ್ಟು ಆಮೇಲೆ ಜನರಲ್ ಅವರು ಕೊಡಿ. ಇಲ್ಲ ಅಂತಂದರೆ ಈಗ ನೀವು ಮಾಡಿರೋ ರೋಸ್ಟರ್ ಪದ್ಧತಿಯಲ್ಲಿ ಏನು ಹೇಳುತ್ತೆ ಅಂತಂದರೆ, SC B ಕ್ಯಾಟಗರಿ ಅಂದರೆ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು, ಜನರಲ್ ಅವರು OBC ಅವರು ಎಲ್ಲರಿಗಿಂತ ಮುಂದುವರೆದಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ನೀವು ಸರ್ಕಾರ. ಇದು ಸತ್ಯವೇ? ಸುಳ್ಳಿದೆ. ಹಂಗಾಗಿ ದಯಮಾಡಿ ಕರ್ನಾಟಕ ಸರ್ಕಾರ ನೀವು ಇಮ್ಮಿಡಿಯೇಟ್ ಆಗಿ ಇದನ್ನು ವಾಪಸ್ ತಗೊಂಡು ಏನು 50,000 ಪೋಸ್ಟ್ಗಳನ್ನ ಫಿಲ್ ಮಾಡಬೇಕಂತ ಇದ್ದೀರಿ, ಈ 50,000 ಪೋಸ್ಟ್ಗಳನ್ನ ಕಡ್ಡಾಯವಾಗಿ ಹಿಂದೆ ಇದ್ದಂಥ ಹಳೆ ರೋಸ್ಟರ್ ಪದ್ಧತಿಯನ್ನು ಅಳವಡಿಸಿ SC ಸಮಾಜದ ಎಲ್ಲ ಜಾತಿಗಳಿಗೂ ಮೀಸಲಾತಿ ಸಿಗುವಂಗೆ ಮಾಡಿ, ಮತ್ತು ಹೊಸದಾಗಿ ರೋಸ್ಟರ್ ಪದ್ಧತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ SC A ಅವ್ರಿಗೆ ಮೊದಲೇ ಕೊಡಿ, SC B ಅವ್ರಿಗೆ ಸೆಕೆಂಡ್ ಇಮಿಡಿಯೇಟ್ ಕೊಡಿ, SC C ಅವ್ರಿಗೆ ಮೂರನೇದು ಕೊಡಿ ಅಂತೇಳಿ ನಾವು ಬೇಡಿಕೆ ಇಡ್ತೀವಿ. ಅದ್ರ ಜೊತೆಗೆ ನೋಡಿ, ತುಂಬ SCಗಳಲ್ಲಿ ಅತಿ ಹೆಚ್ಚು ಹಿಂದುಳಿದವರು ಅಂದರೆ ಅಲೆಮಾರಿಗಳು. ಈ ಅಲೆಮಾರಿಗಳನ್ನ ನೀವು ಮುಂದುವರೆದವ್ರ ಜೊತೆ ಸೇರಿಸ್ಬಿಟ್ಟು ಸಪ್ರೇಟ್ ರಿಸರ್ವೇಷನ್ ಕೊಡದೇ ಇರೋದ್ರಿಂದ ಅವರು ಮತ್ತೆ ಹಿಂದುಳಿತಾರೆ. ಹಂಗಾಗಿ ಈ ಸಭೆಯಲ್ಲಿ ನಾನು ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಏನು ಮನವಿ ಮಾಡೋದಂದರೆ, ಅತಿ ಹಿಂದುಳಿದಂಥ ಜಾತಿಗಳಾದಂಥ ಅಲೆಮಾರಿಗಳು, ಅರೆ ಅಲೆಮಾರಿಗಳಿಗೆ 1% ಮೀಸಲಾತಿಯನ್ನು ಎಕ್ಸ್ಟ್ರಾ ಕೊಡಬೇಕು ಸಪ್ರೇಟ್ ಆಗಿ ಅಂತೇಳಿ ಮನವಿ ಮಾಡ್ತಾ, ನಾವು ಯಾವುದೇ ಕಾರಣಕ್ಕೂ ಯಾವ ಸಮಾಜದ ವಿರುದ್ಧ ಅಲ್ಲ. ನಮ್ಮ ಲಿಂಗರಾಜ್ ಮಲ್ಲಡಿ ಅವ್ರು ಮಾತಾಡ್ತಾ ಹೇಳಿದ್ರು, ಬಹುತೇಕ SC ST OBC ರಿಲಿಜಿಯಸ್ ಮೈನಾರಿಟೀಸು 85ರಿಂದ 90% ಈ ದೇಶದ ಜನಗಳಿಗೆ ಅನ್ಯಾಯ ಆದಾಗ ಅದ್ರ ಪರವಾಗಿ ಹೋರಾಟ ಮಾಡಕ್ಕೆ ನಿಂತವರು ಮೊದಲು ವಲಯರು ಮತ್ತು ಮಾದಿಗರು. ಹಂಗಾಗಿ ಈ ವಲಯ ಅನ್ನೋ ಸಮುದಾಯ ಏನಿದೆ, ಬಹುತೇಕ ಅತಿ ಹೆಚ್ಚು ಜಾತ್ಯತೀತ ಗುಣವನ್ನು ಹೊಂದಿರತಕ್ಕಂಥ ಜಾತಿ. ಈ ಜಾತಿಗೆ ಅನ್ಯಾಯ ಆದಾಗ ಅದನ್ನು ಪ್ರಶ್ನೆ ಮಾಡೋಕ್ಕೆ ಸಾವಿರಾರು ಜನ ಇದ್ದಾರೆ. ಆದರೆ ಒಂದು ರಾಜಕೀಯದ ಪಕ್ಷಕ್ಕೋ ಇನ್ನೊಂದಕ್ಕೋ ಸಿಕ್ಕಾಕೊಂಡವರು ಮಾಡದೇ ಇರ್ಬೋದು. ಆದರೆ ಇಲ್ಲಿರ್ತಕ್ಕಂಥ 200 ಜನನೇ ಇರ್ಬೋದು. ನಾವು ಈ ಹೋರಾಟನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ಮುಂದುವರಿಸ್ತೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳಿ ನನ್ನ ಮಾತು ಮುಗಿಸ್ಬಿಡ್ತೀನಿ. ನಾವು ಮೀಸಲಾತಿ ಅಂತ ಬಂದಾಗ ನಮ್ಮ SC ST ಸಮುದಾಯದ ಶಾಸಕರುಗಳು ಮತ್ತು ಮಿನಿಸ್ಟ್ರುಗಳು ಮಾತ್ರ ಮಾತಾಡಬೇಕು ಅಂತ ಬಯಸ್ತೀವಿ. ಪ್ರಾಯಶ ಇದು ನಮ್ಮಲ್ಲಿರ್ತಕ್ಕಂಥ ಜ್ಞಾನದ ಕೊರತೆ ಅಂತ ಅನ್ಕೋತೀನಿ. ಯಾಕೆಂದರೆ ನೋಡಿ, ಯಾವುದಾದ್ರು ಒಂದು ಸಮುದಾಯ ತಗೊಂಡ್ರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಇರಲ್ಲ. ಆದರೆ ಈ SC ಸಮುದಾಯ ಇದೆಯಲ್ಲ, ಕರ್ನಾಟಕದ 224 ಕ್ಷೇತ್ರದಲ್ಲೂ ವಲಯರಿದ್ದಾರೆ. ವಲಯರಿಲ್ಲದೆ ಇರ್ತಕ್ಕಂಥ ಕ್ಷೇತ್ರನೇ ಇಲ್ಲ, ಮಾದಿಗರಿಲ್ಲದೆ ಇರ್ತಕ್ಕಂಥ ಕ್ಷೇತ್ರನೇ ಇಲ್ಲ. ಹಿಂಗಿರೋ ಸಂದರ್ಭದಲ್ಲಿ ಜನರಲ್ ಕ್ಯಾಟಗರಿ ಅಂತ